ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಪಾಪುದು 4 ಮಂತ್ ಫೋಟೋಶೂಟ್ ಮಾಡ್ತಾ ಇದ್ದೀನಿ. ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಮನೇಲೇ ನಾನು ಫೋಟೋಶೂಟ್ ಮಾಡ್ತಿರೋದ್ರಿಂದ ಸೊ ಈ ಸಲ ಯಾವ ರೀತಿ ನಾನು ಫೋಟೋಶೂಟ್ ಮಾಡ್ತಾ ಇದ್ದೀನಿ, ಯಾವ ಐಡಿಯಾ ಇಟ್ಕೊಂಡು ಫೋಟೋ ತಗೊಳ್ತಾ ಇದ್ದೀನಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಮೇ ಬಿ. ಸೊ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪಾಪುಗೆ ಫೋಟೋಶೂಟ್ ಮಾಡೋಣ. ಅವನು ಮಲ್ಕೊಂಡಿದ್ದಾನೆ. ಅವನು ಎದ್ದ ತಕ್ಷಣವೇ ಅವನಿಗೆ ರೆಡಿ ಮಾಡಿಬಿಟ್ಟು ಫೋಟೋಸ್ ತೆಗಿಯೋದು ಅಷ್ಟೇ ಬಾಕಿ ಇರೋದು. ಸೊ ಈ ಬಾಲ್ಕನಿಯಲ್ಲಿ ಕೂತ್ಕೊಳ್ಳೋದಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ ನೋಡಿ. ತಣ್ಣ ಗಾಳಿ ಬೀಸ್ತಾ ಇದೆ. ಸೊ ಏನೋ ಒಂಥರ ಖುಷಿ. ಪಾಪು ಮಲ್ಕೊಂಡಿದ್ದಾನೆ. ಅವನು ಎದ್ದ ತಕ್ಷಣ ಫೋಟೋ ಶೂಟ್ ಮಾಡೋಣ. ಮಹಿ ಆಫೀಸಲ್ಲಿದ್ದಾರೆ ಇವತ್ತು. ನಾನು ನನ್ನ ತಮ್ಮ ಇದ್ದಾನೆ ನನ್ನ ಜೊತೆ. ಅವ್ನು ಫೋಟೋ ತೆಗಿತಾನೆ. ನಾನು ಡೆಕೋರೇಟ್ ಏನು ಫೋಟೋಶೂಟ್ಗೆ ಏನು ಬೇಕೋ ಅದನ್ನೆಲ್ಲ ನಾನೇ ರೆಡಿ ಮಾಡ್ತೀನಿ. ಅವನ ಕೈಲಿ ಫೋಟೋಸ್ ತಗೊಳ್ತೀನಿ. ಸೊ ತಡ ಮಾಡೋದು ಬೇಡ, ಬನ್ನಿ. ಬಾ, ಇಲ್ಲಿಗೆ ಬಾ. ಸೊ ಫ್ರೆಂಡ್ಸ್, ನನ್ನ ಮಗಳು ನಮ್ಮ ಶ್ರೇಷ್ಠ ಅಳ್ತಿದ್ದಾಳೆ. ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ಫಸ್ಟ್ ಡೇ ಸ್ಕೂಲ್ ಇತ್ತು ಅಲ್ವಾ? ನಿನಗೆ ಫಸ್ಟ್ ಡೇ ಸ್ಕೂಲ್ ಇತ್ತು ನೋಡಿ. ಅಳ್ತಾ ಇದ್ದಾಳೆ ಅವಳು. ಯಾಕೆ ಅಳ್ತಾ ಇದೆಯಾ? ಓ ಪಾಪ ಇದ್ನಾ? ಆಯ್ತು ಬರ್ತೀನಿರು. ಬೈಲಿ. ಆಟಾಡ್ಸುವಂತೆ ಬೈಲಿ. ಸೊ ಇವಳಿಗೆ ಫಸ್ಟ್ ಡೇ ಸ್ಕೂಲ್ ಇತ್ತು ಇವಾಗ. ಫಸ್ಟ್ ಡೇ ಸ್ಕೂಲ್ ಹೆಂಗಿತ್ತು? ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ನಿಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರಾ? ಚೆನ್ನಾಗಿತ್ತಾ? ಹೇಳು ಏನಾದ್ರು. ಹಾಯ್ ಫ್ರೆಂಡ್ಸ್ ಅನ್ನು. ಏನು ಗೊತ್ತಾ, ನಾನು ಮಾತಾಡ್ತಿದ್ದೆ. ಇವಳು ಸಡನ್ನಾಗಿ ಮಧ್ಯದಲ್ಲಿ ಬಂದ್ಬಿಟ್ಲು. ಅದಕ್ಕೆ ಚಿನ್ನು ಮಾತಾಡ್ತಾ ಇದ್ದೀನಿ ಆಮೇಲೆ ಬಾ ಅಂತ ಕರೆದೆ. ಅವಾಗ ಇವ್ರ ಮಮ್ಮಿ ಇದ್ದಾರಲ್ಲ, ಅವರು ಅವಳಿಗೆ ಬೈದ್ಬಿಟ್ಲು. ವಿಡಿಯೋ ಮಾಡಬೇಕಾದ್ರೆ ಆ ಥರ ಅಡ್ಡ ಎಲ್ಲ ಹೋಗ್ಬಾರ್ದು ಅಂತ. ಅದು ಸ್ವಲ್ಪ ಅವಳಿಗೆ ಬೇಜಾರಾಗ್ಬಿಟ್ಟು ಅಳ್ಬಾರ್ದು ಚಿನ್ನು. ಇವತ್ತು ಖುಷಿಯಾಗಿರ್ಬೇಕಲ್ವಾ ನೀನು? ಹ್ಯಾಪಿಯಾಗಿರ್ಬೇಕಲ್ವಾ? ಫಸ್ಟ್ ಡೇ ಸ್ಕೂಲ್ಗೆ ಹೋಗಿದ್ಯಾ? ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಿದ್ಯಾ ಇವತ್ತು ನೀನು? ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ ಇವಾಗ ಅವಳು ಅಲ್ವಾ? ಫಸ್ಟ್ ಸ್ಟ್ಯಾಂಡರ್ಡ್ ತಾನೆ? ಚೆನ್ನಾಗಿತ್ತಾ? ಓಕೆ, ಹೋಗು ಪಾಪನ ಜೊತೆ ಆಟಾಡೋಗು. ನಮ್ಮ ಇಶ್ಯೂ ಅಂದರೆ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಪಾಪು ಇದ್ದಾನಲ್ಲ, ಅವನಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಮಕ್ಕಳು ಹಂಗೆ ತುಂಬ ಸೆನ್ಸಿಟಿವ್. ಅವ್ರಿಗೇನಾದರೂ ಹೇಳೋಂಗಿಲ್ಲ, ಕಣ್ಣಲ್ಲಿ ಬೇಗ ನೀರು ಬಂದ್ಬಿಡುತ್ತೆ. ಹಾಗೆ ಆಗಿದ್ದು. ಈಗ ಪಾಪು ಎದ್ದಿದ್ದಾನೆ. ಸೊ ತಡ ಮಾಡಿದೆ ವಿಡಿಯೋ ಮಾಡೋಣ, ಓಕೆನಾ? ಸೊ ಫ್ರೆಂಡ್ಸ್, ಇಲ್ಲಿ ನಾನು ಕಾಳನ್ನ ತಗೊಂಡಿದ್ದೀನಿ. ಯಾವ್ಯಾವುದು ಅಂತ ಹೇಳಿದರೆ ಹೆಸರು ಕಾಳು, ಮೈಸೂರು ಬೇಳೆ ಮತ್ತು ಕಡಲೆಕಾಳು ತಗೊಂಡಿದ್ದೀನಿ. ಇದರಿಂದ ನಾನು ಬೆಟ್ಟ ಮತ್ತು ಪಕ್ಷಿ, ಸೂರ್ಯ, ಅದಾದಮೇಲೆ ಈ 4 ಸಿಂಬಲ್ ಏನಿದೆ 4 ಮಂತಂದು ಅದನ್ನು ನಾನು ಬಿಡಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಆದರೆ ಆಗಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಮಹಿ ಇದ್ದಿದ್ದರೆ ಸ್ವಲ್ಪ ಅವರು ಹೆಲ್ಪ್ ಮಾಡಿಕೊಡ್ತಾಯಿದ್ರು. ನನ್ನ ತಮ್ಮನಿಗೂ ಅಷ್ಟು ಐಡಿಯಾ ಇರಲಿಲ್ಲ. ಹಾಗಾಗಿ ನಾನು ಒಬ್ಬಳೇ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಸಿಂಪಲ್ಲಾಗೆ ಬೆಟ್ಟ ಮತ್ತು ಹಕ್ಕಿ, ಸೂರ್ಯ ಬಿಟ್ಬಿಟ್ಟು 4 ಅಂತ ಸಿಂಬಲ್ ಹಾಕ್ತೆ ಅಷ್ಟೇ. ಬೇಬಿ ಫೋಟೋಶೂಟ್ ಅಂದ್ರೇ ಹಾಗೆ ತುಂಬ ತಲೆ ಕೆಡಿಸ್ಕೊಬಿಡ್ತೀನಿ ನಾನು. ಯಾವ ರೀತಿ ತೆಗಿಯೋದು ಫೋಟೋಸ್ನ ಅಂತ ಹೇಳಿ. ಸೊ ನಾನು ಅಷ್ಟೇ ಕೆಲವೊಂದು ವೀಡಿಯೋಸ್ ಮತ್ತು ಫೋಟೋಸ್ ಎಲ್ಲ ನೋಡ್ತೀನಿ ಮನೇಲೇ ಯಾವ ರೀತಿ ಫೋಟೋಶೂಟ್ ಮಾಡ್ಬೋದು ಅಂತ ಹೇಳಿ. ಅದರಲ್ಲಿ ನನಗೆ ಯಾವುದಾದ್ರೂ ಇಷ್ಟ ಆದರೆ ನಾನು ಅದನ್ನು ಆಲ್ಟರ್ನೇಟಿವ್ ಆಗಿ ಮನೇಲೇ ನಾನು ಫೋಟೋಸ್ನೆಲ್ಲ ತಗೊಳ್ತೀನಿ. ಸೊ ಅವನಿಗೆ ಫೋಟೋಶೂಟ್ ಮಾಡಿಸ್ಬೇಕು ಹೊರಗಡೆ. ಅವನಿಗೆ ಯಾವಾಗ ಮಾಡಿಸ್ತೀನಿ ಅಂತ ಹೇಳಿದ್ರೆ ಅವನು ಅಟ್ಲೀಸ್ಟ್ ಅಂಬೆಗಾಲು ಇಡಬೇಕು ಅಥವಾ ಸ್ವಲ್ಪ ಆದರೂ ನಿಂತ್ಕೊಳ್ಬೇಕು. ಅವನು ಆ ಟೈಮಲ್ಲಿ ಅವನಿಗೆ ಒಂದು ಫೋಟೋಶೂಟ್ ಮಾಡಿಸ್ಬೇಕು ಅಂತ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ನಾನು ಅದನ್ನೇ ಮಾಡಿಸ್ತೀನಿ. ಸೊ ಅದು ಯಾವ ರೀತಿ ಬರುತ್ತೆ ಅಂತಲೂ ಹೇಳ್ತೀನಿ ನಿಮಗೆ ಮುಂದೆ. ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ.
ಸೊ ಇಲ್ಲಿ ಏನೋ ಒಂಥರ ಖುಷಿನೂ ಇರುತ್ತೆ ಮಕ್ಕಳಿಗೆ ನಾವೇ ಈ ರೀತಿ ಫೋಟೋಸ್ ಎಲ್ಲ ತೆಗಿಯೋದು. ನಮಗೆಲ್ಲ ಈ ರೀತಿ ಯಾರೂ ಮಾಡ್ತಾ ಇರಲಿಲ್ಲ. ನಮ್ಮ ಅಪ್ಪ ಅಮ್ಮ ಹಳ್ಳಿಯವರಾಗಿರೋದ್ರಿಂದ ಅವ್ರಿಗೂ ಅಷ್ಟಾಗಿ ಐಡಿಯಾ ಎಲ್ಲ ಇರ್ತಿರ್ಲಿಲ್ಲ. ಆಗಿನ ಕಾಲದಲ್ಲಿ ನಮಗೆಲ್ಲ ಯಾರು ಫೋಟೋಸ್ ಎಲ್ಲ ತೆಗಿತಾಯಿದ್ರು, ಅದು ಮನೇಲಿ ಫೋಟೋಸ್ ಇದೆ ನಂದು ಚೈಲ್ಡ್ಹುಡ್ ಫೋಟೋಸ್ ಎಲ್ಲ, ಬಟ್ ಅದೆಲ್ಲ ಕ್ಯಾಮ್ರಾದಲ್ಲಿ ತೆಗ್ದಿರೋದಷ್ಟೇ. ಸೊ ಇವಾಗ ನಾವೇ ನಮ್ಮ ಮಕ್ಕಳಿಗೆ ಮನೇಲೇ ಈ ರೀತಿ ಕ್ರಿಯೇಟಿವ್ ಆಗಿ ಫೋಟೋಸ್ ಎಲ್ಲ ತೆಗಿಯೋದು, ಇದರಲ್ಲೇ ಏನೋ ಒಂಥರ ಖುಷಿ ಸಿಗುತ್ತೆ ನಮಗೆ. ಸೊ ಹಾಗಾಗಿ ನಾನು ಅಂದ್ಕೊಳ್ತಾ ಇರ್ತೀನಿ, ನನಗೂ ಯಾರಾದರೂ ಈ ಥರ ಮಾಡಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಅಂತ ಹೇಳಿ. ಬಟ್ ಈಗಿನ ಕಾಲದ ಮಕ್ಕಳು ತುಂಬಾ ಲಕ್ಕಿ ಅಂತಲೇ ಅನ್ಬೋದು. ಏನಕ್ಕೆ ಅಂತ ಅಂದರೆ ಅವ್ರ ಪೇರೆಂಟ್ಸ್ ಏನೇನೋ ಸ್ಟ್ರಗಲ್ ಎಲ್ಲ ಪಡ್ತಾ ಇರ್ತಾರೆ. ನನ್ನ ಪಾಪದು ಫೋಟೋಸ್ ಫಸ್ಟ್ ಮಂತಿಂದನೂ ಫಸ್ಟ್ 1 ಇಯರ್ ಏನಿದೆ ಅಲ್ಲಿವರೆಗೂ ಫೋಟೋಸ್ ಎಲ್ಲ ತೆಗಿತಾ ಇರಬೇಕು ಅಂತ ಎಲ್ಲ ಹೇಳಿ. ಸೊ ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸು ಇದೇ ರೀತಿಯೇ ಥಿಂಕ್ ಮಾಡ್ತಾರೆ. ಆ್ಯಂಡ್ ನಾನು ಅಷ್ಟೇ, ಅವನಿಗೊಂದು ನನ್ನ ಡ್ರೀಮ್ ಫೋಟೋಶೂಟ್ ಇದೆ, ಅದೊಂದಿಲ್ಲ ನಾನು ಯಾವಾಗ ಮಾಡಿಸ್ತೀನಿ ಅಂತ ಕಾಯ್ತಾ ಇದ್ದೀನಿ. ಅವ್ನು ಬೇಗ ಅಪ್ಲೋಡಲ್ಲಿ ಇಡಬೇಕು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗ ಡೆಕೋರೇಷನ್ ಎಲ್ಲ ಮುಗಿದಿದೆ. ಸೊ ನೋಡ್ತಿರ್ಬೋದು ಸಿಂಪಲ್ಲಾಗಿ ನಾನು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ನಿಮಗೆ ಇದೇನಾದರೂ ಇಷ್ಟ ಆಯಿತು ಅಂದರೆ ಈ ಐಡಿಯಾ ನೀವು ಕೂಡ ನಿಮ್ಮ ಮಕ್ಕಳಿಗೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಫೋಟೋಸು. ಸೊ ಈಗ ಪಾಪು ಮಲ್ಕೊಂಡಿದ್ದ, ಮತ್ತು ಅವನ್ನ ಎದ್ದೇಳಿಸ್ಬಿಟ್ಟು ನಾನು ಡ್ರೆಸ್ ಚೇಂಜ್ ಮಾಡಿ ಅವನಿಗೆ ಕರ್ಕೊಂಡು ಬರ್ತೀನಿ. ನೋಡ್ತಿರ್ಬೋದು ಅವ್ನು ಅಳ್ತಿದ್ದಾನೆ. ಅವ್ನು ಅಳ್ಬೇಕಾದ್ರೆ ನಾನೊಂದು ಟ್ರಿಕ್ ಯೂಸ್ ಮಾಡ್ತೀನಿ. ಅವನಿಗೆ ಎಕ್ಸಸೈಸ್ ಮಾಡಿದಾಗ ಅವನು ನಗ್ತಾನೆ, ಅಥವಾ ನಾನು ಹಾಡು ಹೇಳಿದ್ರೆ ಅವನು ಸ್ಮೈಲ್ ಮಾಡ್ತಾನೆ. ಅದನ್ನೇ ಮಾಡ್ತಾ ಅವನಿಗೆ ರೆಡಿ ಮಾಡಿಬಿಟ್ಟು ನಾನು ಫೋಟೋಸ್ ತೆಗೆಯೋದಕ್ಕೆ ಅಂತ ಹೇಳಿ ಕರ್ಕೊಂಡು ಬರ್ತೀನಿ. ಈಗ ಫೋಟೋಸ್ ತೆಗಿಯೋದಕ್ಕೆ ಅಂತ ಅವನ್ನ ಮಲಗಿಸ್ತಾ ಇದ್ದೆ. ನೀವು ನೋಡ್ತಿರ್ಬೋದು ಅಪೋಸಿಟ್ ಸೈಡು ತುಂಬ ಏನಂತಾರೆ ಬಿಸಿಲು ಬರ್ತಾ ಇತ್ತು, ಸೂರ್ಯನ ಬೆಳಕು. ಹಾಗಾಗಿ ನನ್ನ ಮಗ ಫೋಟೋದಲ್ಲಿ ಸ್ವಲ್ಪ
ಏನಂತಾರೆ ಡಾರ್ಕ್ ಆಗಿ ಕಾಣಿಸ್ತಾ ಇದ್ದ. ನಾನು ಅಂದ್ಕೊಳ್ತಾ ಇದ್ದೆ ಯಾಕೆ ಇಷ್ಟೊಂದು ಕತ್ಲೆ ಕಾಣಿಸ್ತಿದ್ದೆ, ಫೇಸ್ ಎಲ್ಲ ಕಪ್ಪು ಕಾಣಿಸ್ತಿದ್ದೆ ಅಂತ ಹೇಳಿ. ಬಟ್ ನನ್ನ ತಮ್ಮ ಫೋಟೋ ತೆಗಿಬೇಕಾದ್ರೆ ಚೆನ್ನಾಗೇ ಬಂದಿದ್ದೆ, ಯಾಕೆ ತಲೆ ಕೆಡ್ಸ್ಕೊಬಿಡ, ಚೆನ್ನಾಗೈತೆ ಅಂತ ಹೇಳ್ತಾ ಇದ್ದ. ಈ ಪುಟಣಿ ಕಂದ, ಪುಟಣಿ ಕಂದ. ಫೈನಲಿ ಫೋಟೋಸ್ ಈ ರೀತಿ ಬಂದಿದ್ದೆ. ನಾನಿಲ್ಲಿ ಏನು ಮಿಸ್ಟೇಕ್ ಮಾಡಿದೆ ಅಂತ ಹೇಳಿದರೆ, ಸೂರ್ಯನ ಬೆಳಕು ಏನಿದೆ ಅದು ಆಪೋಸಿಟಾಗಿ ಬರ್ದಿರೋದ್ರಿಂದ ಸ್ಕ್ರೀನ್ನ ನಾನು ಕ್ಲೋಸ್ ಮಾಡಬೇಕಾಗಿತ್ತು. ಸ್ಕ್ರೀನ್ ಕ್ಲೋಸ್ ಮರೆತುಬಿಟ್ಟೆ ನಾನು. ಹಾಗಾಗಿ ಸ್ವಲ್ಪ ಅವ್ನ ಸ್ಕಿನ್ ಟೋನ್ ಏನಿದೆ ಅದು ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇದೆ ಅಷ್ಟೇ. ಬಟ್ ಅವನು ಕಪ್ಪಗೇನಿಲ್ಲ, ಮೊದಲು ಸ್ವಲ್ಪ ಡಾರ್ಕ್ ಆಗಿದ್ದ. ಏನಕ್ಕೆ ಅಂತಂದರೆ ಫೋಟೋ ಥೆರಪಿ ಮಾಡಿರೋದ್ರಿಂದ ಮತ್ತು ಸ್ವಲ್ಪ ಸ್ಕಿನ್ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಇವಾಗ ಅವನು ನಾರ್ಮಲ್ ಆಗಿದ್ದಾನೆ, ಫಸ್ಟ್ ಅದೇ ರೀತಿ ಇದ್ದಾನೆ. ಬಟ್ ಇದರಲ್ಲಿ ಸ್ವಲ್ಪ ಅವ್ನ ಸ್ಕಿನ್ ಟೋನ್ ಸ್ವಲ್ಪ ಚೇಂಜಾಗಿ ಕಾಣಿಸ್ತಿದೆ ಅಷ್ಟೇ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಲವ್ ಯು ಆಲ್, ಬಾಯ್.